ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ನಾರ್ತ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಬಿಲ್ಡಿಂಗ್ನ ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್ನಲ್ಲಿ ನಿಮಗೆ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಶನ್ ಮಾಡಿರುವಂಥದ್ದು. ಸೆಕೆಂಡ್ ಮತ್ತು ಥರ್ಡ್ನಲ್ಲಿ ಟೆಕ್ಸ್ಚರ್ ಪೇಂಟ್ ಹಾಗೆ ಡಿಜಿಟಲ್ ಟೈಲ್ ಯೂಸ್ ಮಾಡಿ ಎಲಿವೇಶನ್ನ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ 9 ಫೀಟ್ ಹೈಟ್ ಗೇಟ್ ಬರುತ್ತೆ. ಗೇಟ್ನಲ್ಲಿ ಬಂದು ನಿಮಗೆ MS ಟ್ಯೂಬ್ ಹಾಗೆ MS CNC ಕಟಿಂಗ್ ಶೀಟ್ ಮತ್ತು HPL ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಗೇಟ್ನಲ್ಲಿ 2 ಗೇಟ್ಗಳು ಸಿಗುವಂಥದ್ದು. ಒಂದು ಓಡಾಡೋದಕ್ಕೆ ಮಾಡಿರುವಂಥದ್ದು, ಇನ್ನೊಂದು ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ಗೋಸ್ಕರ ಮಾಡಿರುವಂಥದ್ದು. ಇದು ಎಲ್ಲ ಓಪನ್ ಟೈಪಲ್ಲೇ ಮಾಡಿರುವಂಥದ್ದು. ಇಲ್ಲಿ ಬಂದು ಸಂಪ್ ಬರುತ್ತೆ, ಇದು ಬಂದು ಬೋರ್ವೆಲ್ ಬರುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ MS ಇಂದ ಗೇಟ್ ಮಾಡಿರುವಂಥದ್ದು. ಇಲ್ಲಿ ಗ್ಯಾಸ್ ಕನೆಕ್ಷನ್ ಇಲ್ಲಿ ಬರುತ್ತೆ, ಗ್ಯಾಸ್ ಸಿಲಿಂಡರ್ ಇದಕ್ಕೆ ಇಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ಈ ಕಡೆ ಬರುವಂಥದ್ದು. ಇಲ್ಲಿ ಫ್ಲೋರಿಂಗ್ನಲ್ಲಿ ಒಂದು 2x2 ಡಿಜಿಟಲ್ ಆಂಟಿ ಸ್ಕಿಡ್ ಟೈಲ್ ಹಾಕಿದ್ದಾರೆ. ಇಲ್ಲಿ ಬಂದು ನಿಮಗೆ ಸೆಟ್ ಬ್ಯಾಕ್ ಸಿಗುತ್ತೆ, ಪೈಪ್ಲೈನ್ ಎಲ್ಲ ಇಲ್ಲಿ ಬರುವಂಥದ್ದು. ಹಾಗೆ ಒಂದು ಕಾಮನ್ ವಾಶ್ರೂಮ್ ಇರುವಂಥದ್ದು ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಪಾರ್ಕಿಂಗ್ ಜೊತೆ. ಈ ಕಡೆನೂ ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು. ಇಲ್ಲಿ ಸೀಲಿಂಗಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಕೂಡ ಮಾಡಿರುವಂಥದ್ದು. ಪಾರ್ಕಿಂಗ್ನಲ್ಲಿ ನೋಡ್ಬೋದು ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ಗೆ ಇಲ್ಲಿ ಪ್ರೊವಿಷನ್ ಕೊಟ್ಟಿರುವಂಥದ್ದು ನೋಡ್ಬೋದು. ಇಲ್ಲಿಂದ ನಮಗೆ ಡೂಪ್ಲೆಕ್ಸ್ ಹೌಸ್ಗೆ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಆಂಟಿ ಸ್ಕಿಡ್ ಲೆದರ್ ಫಿನಿಶ್ ಗ್ರಾನೈಟ್ ಹಾಕಿರುವಂಥದ್ದು. ಇಲ್ಲೊಂದು ಡಿಜಿಟಲ್ ಟೈಲ್ ಹಾಕಿದ್ದಾರೆ ನೋಡ್ಬೋದು. ನೇಚರ್ ಥರದ್ದು ಒಂದು ಟೈಲ್ ಹಾಕಿರುವಂಥದ್ದು, ಡಿಜಿಟಲ್ ಟೈಲ್ ಯೂಸ್ ಮಾಡಿರುವಂಥದ್ದು. ರೈಲಿಂಗ್ಸಲ್ಲಿ ಬಂದು SS ಟ್ಯೂಬ್ ಯೂಸ್ ಮಾಡಿದ್ದಾರೆ. ಈ ಕಡೆ ಮೇನ್ ಡೋರ್ ಫ್ರಂಟ್ ವಾಲ್ ಪೂರ್ತಿ ನಿಮಗೆ 2x4 ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ರೈಲಿಂಗ್ಸ್ ಬಂದು ನಿಮಗೆ SS ಟ್ಯೂಬ್ ಹಾಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಡೋರ್ ಬಂದು ನಿಮಗೆ ವಾಸ್ಕಲ್ ಮತ್ತೆ ಡೋರ್ ಬಂದು ಟೀಕುಡ್ ನಲ್ಲಿ ಮಾಡಿರುವಂಥದ್ದು. ಬರ್ಮಾ ಟೀಕ್ ಯೂಸ್ ಮಾಡಿ ಮಾಡಿರುವಂಥ ಮೇನ್ ಡೋರ್ ಆಗಿ ವಾಸ್ಕಲ್ ಸಿಗುತ್ತೆ. ಒಂದು ಅಟ್ಯಾಚ್ ವಿಂಡೋ ಸಿಗುತ್ತೆ, ಸಿಂಗಲ್ ಶಟರ್ ವಿಂಡೋ ಕೂಡ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ನಮಗೆ ಮೊದಲು ಲಿವಿಂಗ್ ಏರಿಯಾ ಸಿಗುವಂಥದ್ದು. ಲಿವಿಂಗ್ ಏರಿಯಾನಲ್ಲಿ ರೋಡ್ ಸೈಡ್ ನಾರ್ತ್ ಫೇಸಿಂಗ್ ವಾಲ್ ನಲ್ಲಿ 4 ಶಟರ್ ಟೀಕುಡ್ ವಿಂಡೋ ಯೂಸ್ ಮಾಡಿದ್ದಾರೆ, ವಿಂಡೋ ಹಾಕಿರುವಂಥದ್ದು. ಇಲ್ಲಿ ಬಂದು ಶೋ ಪೀಸಸ್ ಏನಾದ್ರು ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಎಲ್ಲ ವಿನಿಯರ್ ಇಂದ ಪ್ಯಾನಲಿಂಗ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ ಬಾಟಮ್ ಪೂರ್ತಿ ನಿಮಗೆ ವಿನಿಯರ್ ಪ್ಯಾನಲಿಂಗ್ ಮಾಡಿದ್ದಾರೆ. ಈ ಕಡೆ ಮೇನ್ ಡೋರ್ ವಾಲ್ ನಲ್ಲೇ TV ಯೂನಿಟ್ ಬರುವಂಥದ್ದು. ಇದು ಕೂಡ ಪೂರ್ತಿ ಪಾಲಿಶೆಡ್ ವಿನಿಯರ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನ್ಯಾಚುರಲ್ ವಿನಿಯರ್ ಯೂಸ್ ಮಾಡಿದ್ದಾರೆ, ಪಾಲಿಶ್ ಆಗಿರುವಂಥದ್ದಾಗಲೇ. ಸೀಲಿಂಗ್ ನಲ್ಲಿ ವಿನಿಯರ್ ಹಾಗೆ ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ, ಹಾಗೆ ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿರುವಂಥದ್ದು. ಪಕ್ಕದಲ್ಲೇ ನಮಗೆ TV ಕ್ಯಾಬಿನೆಟ್ ಪಕ್ಕದಲ್ಲೇ ಅಟ್ಯಾಚ್ ಆಗಿ ನಮಗೆ ಪೂಜಾ ರೂಮ್ ಕೂಡ ಸಿಗುವಂಥದ್ದು. ಇದು ಗೋಪುರ ಟೈಪ್ ಡಿಸೈನ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ ಕೂಡ ರಾಫ್ಟರ್ಸ್ ಮಾಡಿರುವಂಥದ್ದು, ವಿನಿಯರ್ ನಲ್ಲಿ ರಾಫ್ಟರ್ ಡಿಸೈನಿಂಗ್ ಮಾಡಿರುವಂಥದ್ದು ಫಾಲ್ ಸೀಲಿಂಗ್ ನಲ್ಲಿ. ಪೂಜಾ ರೂಮ್ ನ ಡೋರ್ ವಾಸ್ಕಲ್ ಬಂದು ಟೀಕುಡ್ ನಲ್ಲಿ ಮಾಡಿರುವಂಥದ್ದು. ಆರ್ಚ್ ಬಂದು ವಿನಿಯರ್ ನಲ್ಲಿ ಮಾಡಿರುವಂಥದ್ದು. ಪೂಜಾ ರೂಮ್ ಫ್ಲೋರಿಂಗ್ ಬಂದು ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ ನಲ್ಲಿ ರಾಕರೈಡ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುತ್ತೆ. ಬಾಕ್ಸಸ್ ಕೊಟ್ಟಿರುವಂಥದ್ದು, ಡ್ರಾಯರ್ಸ್ ಕೊಟ್ಟಿರುವಂಥದ್ದು. ವಾಲ್ ನಲ್ಲಿ ಪೂರ್ತಿ ವೆಟಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ, ಪ್ಲೈನ್ ವೈಟ್. ಸೀಲಿಂಗ್ ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಒಂದು ಸ್ಪಾಟ್ ಲೈಟ್ ಕೊಟ್ಟಿರುವಂಥದ್ದು. ಪೂರ್ತಿ ಮನೆಯ ಫ್ಲೋರಿಂಗ್ ನಿಮಗೆ ಗ್ರಾನೈಟ್ ಸಿಗುತ್ತೆ, ಲೈಟ್ ಕಲರ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಹಾಗೆ ಪೂಜಾ ಪಕ್ಕದಲ್ಲೇ ನಮಗೆ ಓಪನ್ ಕಿಚನ್ ಏರಿಯಾ ಬರುವಂಥದ್ದು ನೋಡ್ಬೋದು ನೀವು. ಇಲ್ಲಿ ಸಣ್ಣದಾಗಿ ಒಂದು ಆರ್ಚ್ ಸ್ಟೆಪ್ ಕೊಟ್ಟಿದ್ದಾರೆ, ವಿನಿಯರ್ ನಲ್ಲಿ ಮಾಡಿರುವಂಥದ್ದು. ಇಲ್ಲಿ ಒಳಗೆ ಬಂದ್ರೆ ನಮಗೆ ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 6 ಟ್ಯಾಂಡಮ್ ಬಾಕ್ಸ್ ಆಗಿ ಒಂದು ಬಾಟಲ್ ಪುಲ್ ಔಟ್ ಸಿಗುವಂಥದ್ದು. ಸ್ಲ್ಯಾಬ್ ನಲ್ಲಿ ಆರ್ಟಿಫಿಷಿಯಲ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, 40 mm ಮಾಡಿರುವಂಥದ್ದು. ಇದು ಸಿಂಕ್ ಬಂದು 2 ಫೀಟ್ ನ ಕ್ವಾಟ್ಸ್ ಸಿಂಕ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ
ವಾಲ್ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಅದ್ರ ಮೇಲೆ ನಿಮಗೆ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಚಿಮ್ನಿಗೆ ನಿಮಗೆ ಸ್ಪೇಸ್ ಬಿಟ್ಟಿದ್ದಾರೆ, ಇಲ್ಲಿ ಚಿಮ್ನಿಗೆ ಸ್ಪೇಸ್ ಸಿಗುತ್ತೆ. ಗ್ಯಾಸ್ ಕನೆಕ್ಷನ್ ಪೈಪ್ ಬಂದು ನಿಮಗೆ ಇಲ್ಲಿ ಬಂದಿರುವಂಥದ್ದು. ಹಾಗೆ ಒಂದು 2 ಶಟರ್ನ ಟೀಕುಡ್ ವಿಂಡೋ ಕೂಡ ಸಿಗುತ್ತೆ ಕಿಚನ್ ನಲ್ಲಿ. ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಲಾಫ್ಟ್ ನಲ್ಲಿ ಕೂಡ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲೂ ಕೂಡ ಒಂದು ಕೌಂಟರ್ ಮಾಡಿರುವಂಥದ್ದು ನೋಡ್ಬೋದು. ರಾಫ್ಟರ್ ಶೀಟ್ ಹಾಗೆ ಅಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿ ಮಾಡಿರುವಂತಹ ಕೌಂಟರ್ ಸಿಗುತ್ತೆ. ಇದ್ರ ಮಧ್ಯದಲ್ಲಿ ನಮಗೆ ಕಿಚನ್ ಹಾಗೆ ಕೌಂಟರ್ ಮಧ್ಯದಲ್ಲಿ ಕಿಚನ್ ಯುಟಿಲಿಟಿ ಡೋರ್ ಸಿಗುವಂಥದ್ದು. ಇದು ಕೂಡ ಟೀಕುಡ್ ಹಾಗೆ ವಿನಿಯರ್ ಯೂಸ್ ಮಾಡಿ ಮಾಡುವಂತಹ ಡೋರ್ ಸಿಗುವಂಥದ್ದು. ಇಲ್ಲಿ ಒಂದು ಯುಟಿಲಿಟಿ ಸ್ಪೇಸ್ ಸಿಗುತ್ತೆ ನೋಡ್ಬೋದು. MS ಗ್ರಿಲ್ ಇಂದ ಕವರ್ ಮಾಡಿದ್ದಾರೆ ಯುಟಿಲಿಟಿ ಸ್ಪೇಸ್ ನಲ್ಲಿ. ಹಾಗೆ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಇಲ್ಲೊಂದು ಕಾಮನ್ ವಾಶ್ರೂಮ್ ಕೂಡ ಸಿಗುವಂಥದ್ದು. ನಿಮಗೆ ವಾಶ್ರೂಮ್ ಡೋರ್ ಇಲ್ಲಿ ಬರುತ್ತೆ. ಇನ್ನು ಈ ಕೌಂಟರ್ ಪಕ್ಕದಲ್ಲಿ ನೋಡೋದಾದ್ರೆ ನಾವು ಈ ಕಡೆ ಕ್ರಾಕರಿ ಯೂನಿಟ್ ಟೈಪ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಅವನ್ ಎಲ್ಲ ಇಡೋದಕ್ಕೆ ಸ್ಪೇಸ್ ಸಿಗುತ್ತೆ, ಮೈಕ್ರೋವೇವ್ ಇಡೋದಕ್ಕೆ ಸ್ಪೇಸ್ ಕೊಟ್ಟಿರುವಂಥದ್ದು. ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುತ್ತೆ. ಒಂದು ಪ್ಯಾಂಟ್ರಿ ಯೂನಿಟ್ ಕೂಡ ಹಾಕಿರುವಂಥದ್ದು. ಇಲ್ಲಿ ಕಾರ್ನರ್ ಅಲ್ಲಿ ಪ್ಯಾಂಟ್ರಿ ಯೂನಿಟ್ ಸಿಗುತ್ತೆ, ಅದ್ರ ಮೇಲೆ ಲಾಫ್ಟ್ ಸಿಗುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು ಇಲ್ಲಿ ಕಿಚನ್ ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಆಂಬಿಯಂಟ್ ಲೈಟಿಂಗ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲಿಂದ ನಮಗೆ ಸೆಕೆಂಡ್ ಫ್ಲೋರ್ ರೂಮ್ಸ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುವಂಥದ್ದು. ಇಂಟೀರಿಯರ್ ಸ್ಟೇರ್ಸ್ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಸ್ಟೇರ್ ಕೇಸ್ ನಲ್ಲಿ. ರೈಲಿಂಗ್ಸ್ ನಲ್ಲಿ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಮೇಲೆ ಬಂದ್ರೆ ನಮಗೆ ಸೆಕೆಂಡ್ ಫ್ಲೋರ್ ನಲ್ಲಿ ಮೊದಲು ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಸಿಗುವಂಥದ್ದು. ಇಲ್ಲಿ ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಮಾಡಿದ್ದಾರೆ. 2 ರೂಮ್ಗಳು ಸಿಗುತ್ತೆ ಈ ಫ್ಲೋರ್ ನಲ್ಲಿ. ರೂಮ್ ನ ಡೋರ್ ಬಂದು ನಿಮಗೆ ವಿನಿಯರ್ ನಲ್ಲಿ ಮಾಡಿರುವಂಥದ್ದು. ವಾಸ್ಕಲ್ಸ್ ಬಂದು ಟೀಕುಡ್ ನಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡೋದ್ರೆ ನೀವು ಇದು ಕಿಡ್ಸ್ ರೂಮ್ ಬರುವಂಥದ್ದು. ಕಿಡ್ಸ್ ರೂಮ್ ಅಲ್ಲಿ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಕಾರ್ನರ್ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು. ಕೆಳಗಡೆ ಡ್ರಾಯರ್ ಸಿಗುತ್ತೆ ಡ್ರೆಸ್ಸಿಂಗ್ ಮಿರರ್ಗೆ. ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಹಾಗೆ ಈ ಕಡೆ ರೋಡ್ ಸೈಡ್ ನೋಡೋದಾದ್ರೆ ನೀವು 4 ಶಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಸನ್ಲೈಟ್ ಏನು ತೊಂದರೆ ಇಲ್ಲ. ಈ ವಾಲ್ ನಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಆಗಿ ಪ್ರೊಫೈಲ್ ಲೈಟ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಬಾತ್ರೂಮ್ ವಾಲ್ಸ್ ಅಲ್ಲಿ ಬಂದು ನಿಮಗೆ 10 ಫೀಟ್ ಹೈಟ್ ಸೀಲಿಂಗ್ ಹೈಟರ್ಗೂ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಯಾವುದು ಆಗಿಲ್ಲ. ಫಿಟ್ಟಿಂಗ್ಸ್ ಬಂದು ಬಿಲ್ಡಿಂಗ್ ಸೇಲ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಇನ್ನು ಈ ಕಡೆ ಬಾತ್ರೂಮ್ ಪಕ್ಕದಲ್ಲೇ ಬಾಲ್ಕನಿ ಸಿಗುವಂಥದ್ದು. ಇದು ನಾರ್ತ್ ಫೇಸಿಂಗ್ ರೋಡ್ ಸೈಡ್ ಬರುವಂತ ಬಾಲ್ಕನಿ. ಬಾಲ್ಕನಿ ರೈಲಿಂಗ್ಸ್ ನಲ್ಲಿ SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ವಾಲ್ಸ್ ಅಲ್ಲಿ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು, ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್. ಸೀಲಿಂಗ್ ನಲ್ಲಿ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ಇನ್ನು ಇದ್ರ ಆಪೋಸಿಟ್ ಅಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ನ ಡೋರ್ ಸಿಗುವಂಥದ್ದು. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಕೂಡ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಅದ್ರ ಮೇಲೆ ಲಾಫ್ಟ್ ಇದೆ. ಈ ಕಡೆ 3 ಶಟರ್ನ ಟೀಕುಡ್ ವಿಂಡೋ ಮಾಡಿದ್ದಾರೆ. ವಿಂಡೋ ವಾಲ್ ಪೂರ್ತಿ ಬ್ಯಾಕ್ ಪ್ಯಾನೆಲಿಂಗ್ ಮಾಡಿರುವಂಥದ್ದು. ಇಲ್ಲಿ ವಾಲ್ ಪ್ಯಾನೆಲಿಂಗ್. ಈ ಕಡೆ ಟಿವಿ ಯೂನಿಟ್ ಮಾಡಿರುವಂಥದ್ದು. ಇಲ್ಲಿ ಟಿವಿ ಕ್ಯಾಬಿನೆಟ್ ಸೇಮ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ಇನ್ನು ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಹಾಗೆ ಅಟ್ಯಾಚ್ ಬಾತ್ರೂಮ್ ಬಂದು ಇಲ್ಲಿ ಬರುವಂಥದ್ದು. ಟಿವಿ ಕ್ಯಾಬಿನೆಟ್ ನ ಬ್ಯಾಕ್ ಸೈಡ್ ಬಂದು ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿಂದ ನಾವು ಮತ್ತೆ ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ ನಲ್ಲಿ ನಮಗೆ ಒಂದು ರೂಮ್ ಸಿಗುವಂಥದ್ದು. ಸೇಮ್ ಮಾಸ್ಟರ್ ಬೆಡ್ರೂಮ್ ಸೈಜ್ ನ ರೂಮ್ ಸಿಗುತ್ತೆ. ಇಲ್ಲಿ ಈ ರೂಮಲ್ಲಿ ಕೂಡ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಮೇಲೆ ಲಾಫ್ಟ್ ಮಾಡಿದ್ದಾರೆ. 3 ಶಟರ್ನ ಟೀಕುಡ್ ವಿಂಡೋ ಹಾಗೆ ಟಿವಿ ಕ್ಯಾಬಿನೆಟ್ ಬರುವಂಥದ್ದು. ಎಲ್ಲ ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಮಾಡಿರುವಂಥದ್ದು. ಇದು ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಟಿವಿ ಕ್ಯಾಬಿನೆಟ್ ಬ್ಯಾಕ್ ಸೈಡ್ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ತುಂಬಾ ಸ್ಪೇಷಿಯಸ್ ಆಗಿದೆ ಬಾತ್ರೂಮ್ ಇಲ್ಲಿ ನಿಮಗೆ. ಹಾಗೆ ಈ ಫ್ಲೋರ್ ನಲ್ಲಿ ಕಿಡ್ಸ್ ರೂಮ್ ಮೇಲ್ಗಡೆ ನಮಗೆ ರೂಮ್ ಬರೋದಿಲ್ಲ.
ಜಿಮ್ ರೂಮ್ ಟೈಪ್ ಮಾಡಿರುವಂಥದ್ದು. ಇದು ಓಪನ್ ಸ್ಪೇಸ್ ಸಿಗುತ್ತೆ. 4 ಸೀಟರ್ನ ಟೀಕುಡ್ ವಿಂಡೋ ಹಾಕಿದ್ದಾರೆ. ಇಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿರುವಂಥದ್ದು. ನಾರ್ತ್ ಈಸ್ಟ್ ಕಾರ್ನರ್ಗೆ ಬುಕ್ ರ್ಯಾಕ್ ಆಗಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಇಲ್ಲಿ ಕೌಂಟರ್ ಕೊಟ್ಟಿರುವಂಥದ್ದು. ಇದು ನೀವು ಸ್ಟಡಿ ಟೇಬಲ್ ಆಗಿ ಯೂಸ್ ಮಾಡ್ಬೋದು, ಇಲ್ಲ ಕೌಂಟರ್ ಆಗು ಯೂಸ್ ಮಾಡ್ಕೋಬಹುದು. ಈ ವಾಲ್ನಲ್ಲಿ ಪೂರ್ತಿ ರಾಫ್ಟರ್ಸ್ ಹಾಕಿರುವಂಥದ್ದು, ಪ್ಯಾನಲಿಂಗ್ ಮಾಡಿರುವಂಥದ್ದು ರಾಫ್ಟರ್. ಇಲ್ಲಿ ಬಂದು ನಿಮಗೆ ರೈಲಿಂಗ್ಸ್ ಬರುತ್ತೆ. ಇನ್ನ ರೈಲಿಂಗ್ಸ್ ಫಿಟ್ಟಿಂಗ್ ಆಗಿಲ್ಲ. ಸೇಮ್ ಸ್ಟೇರ್ ಕೇಸ್ ನಲ್ಲಿ ಇರುವಂತಹ SS ರೈಲಿಂಗ್ ಬರುತ್ತೆ. ಮೇಲೆ ನೋಡಿದ್ರೆ ನೀವು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ನಲ್ಲಿ ಸ್ಪಾಟ್ಲೈಟ್ಸ್ ಆಗಿ ಆಂಬಿಯಂಟ್ ಲೈಟಿಂಗ್ ಕೊಟ್ಟಿರುವಂಥದ್ದು. ಈ ಕಡೆ ಬಾಲ್ಕನಿ ಸಿಗುತ್ತೆ. ಬಾಲ್ಕನಿ ಡೋರ್ ಸಿಗುವಂಥದ್ದು. ಸೇಮ್ ರೋಡ್ ಸೈಡ್ ಸಿಗುವಂತ ಬಾಲ್ಕನಿ ಇದು ನೋಡ್ಬೋದು. ಪೂರ್ತಿ ಆ ಕಡೆವರೆಗೂ ಲಾಸ್ಟ್ ವರೆಗೂ ಇರುವಂಥದ್ದು. ಆರಾಮಾಗಿ ಇಬ್ರು ಕೂತ್ಕೊಳ್ಳೋಷ್ಟು ಸ್ಪೇಸ್ ಸಿಗುತ್ತೆ. ಚೇರ್ ಆಗಿ ಟೇಬಲ್ ಹಾಕೊಂಡು. ಬಾಲ್ಕನಿ ರೈಲಿಂಗ್ಸ್ ಅಲ್ಲಿ ಒಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ವಾಲ್ ನಲ್ಲಿ ಪೂರ್ತಿ ಸೇಮ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ಕೆಳಗಿನಾಗಿನೇ. ಸೀಲಿಂಗ್ ಅಲ್ಲಿ ಕೂಡ ಸೇಮ್ ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ ಫಾಲ್ ಸೀಲಿಂಗ್ ನಲ್ಲಿ. ಇನ್ನ ಇಲ್ಲಿಂದ ನಾವು ಮತ್ತೆ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಟೆರೆಸ್ಗೆ ಹೋಗೋದಕ್ಕೆ ಡೋರ್ ಸಿಗುವಂಥದ್ದು. ಹೆಡ್ರೂಮ್ ಸಿಗುತ್ತೆ. ಹೆಡ್ರೂಮ್ ಸನ್ಲೈಟ್ಗೋಸ್ಕರ ಓಪನ್ ಕೊಟ್ಟಿರುವಂಥದ್ದು. ಇಲ್ಲಿ ಗ್ಲಾಸ್ ಇನ್ನ ಇನ್ಸ್ಟಾಲ್ ಆಗಿಲ್ಲ, ಅದಕ್ಕೆ ಕ್ಲೋಸ್ ಮಾಡಿರುವಂಥದ್ದು ಮೇಲ್ಗಡೆಯಿಂದ. POP ಇಂದ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ಇಲ್ಲೂ ಕೂಡ ಹೆಡ್ರೂಮ್ ನಲ್ಲಿ. ಇಲ್ಲಿ ಮೇಲೆ ಬಂದ್ರೆ ನಮಗೆ MS ಡೋರ್ ಸಿಗುತ್ತೆ. ಓಪನ್ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ ಸಿಗುವಂತ ಡೋರ್ ಇದು. ಹೆಡ್ರೂಮ್ ನಿಮ್ಗೆ ಸೆಂಟರ್ ನಲ್ಲಿ ಇರೋದ್ರಿಂದ ಹೆಡ್ರೂಮ್ ನ 2 ಕಡೆ ನಿಮ್ಗೆ ಟೆರೆಸ್ ಏರಿಯಾ ಸಿಗುವಂಥದ್ದು. ಇಲ್ಲಿ ನೀವು ಸಿಟ್ಔಟ್ ಏರಿಯಾ ಕೂಡ ಮಾಡ್ಕೋಬಹುದು. ಆ ಕಡೆ ಫುಲ್ ಸ್ಪೇಸ್ ಸಿಗುತ್ತೆ. ಇಲ್ಲೂ ಕೂಡ ನಿಮ್ಗೆ ಟ್ಯಾಂಕ್ ರೂಮ್ ಕೂಡ ದೊಡ್ಡದಾಗಿ ಮಾಡಿರುವಂಥದ್ದು. ಮೇಲ್ಗಡೆ ಟ್ಯಾಂಕ್ ಇನ್ಸ್ಟಾಲ್ ಆಗಿದೆ. ಕೆಳಗಡೆ ನಿಮ್ಗೆ ತುಂಬಾ ಸ್ಪೇಸ್ ಸಿಗುತ್ತೆ ನೋಡ್ಬೋದು. ಟ್ಯಾಂಕ್ ರೂಮ್ ಕೆಳಗಡೆ ಇಲ್ಲೊಂದು ಬಾಕ್ಸ್ ಕೂಡ ಕೊಟ್ಟಿದ್ದಾರೆ ಸ್ಟೋರೇಜ್ಗೆ. ವಾಷಿಂಗ್ ಮಿಷಿನ್ ಹಿಡಿದು ಕೂಡ ಇಲ್ಲೇ ಪ್ರೊವಿಷನ್ ಮಾಡಿರುವಂಥದ್ದು. ಇನ್ನ ಈ ಬಿಲ್ಡಿಂಗ್ ನ ಡೀಟೇಲ್ಸ್ ಹೇಳೋದಾದ್ರೆ ನಿಮಗೆ ಬಿಲ್ಡಿಂಗ್ ಒಂದು BDA ಸೈಟ್ ನಲ್ಲಿ ಕಟ್ಟಿರುವಂಥದ್ದು. BDA ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ ನ ಪ್ರೈಸ್ ಮತ್ತೆ ಬಾಕಿ ಎಲ್ಲ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡಬಹುದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.